ಏನಾಯ್ತು ಅನ್ನೋದನ್ನ ಇಡೀ ರಾಜ್ಯ ಗಮನಿಸಿದೆ. ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಕ್ತ ಚರಿತ್ರೆಯ ಅಧ್ಯಾಯ ತೆರೆದುಕೊಳ್ತಾ ಅನ್ನೋ ಪ್ರಶ್ನೆ ಇದೆ. ಬಳ್ಳಾರಿ ರಾಜಕಾರಣಿಗಳ ಆತ್ಮ ರಾಯಲಸೀಮಾದಲ್ಲಿದೆ, ಆಂಧ್ರದ ರಾಯಲಸೀಮಾದಲ್ಲಿ. ಹೀಗಾಗಿ ಅಲ್ಲಿನ ಸ್ಟೈಲ್ನಲ್ಲಿ ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಬಳ್ಳಾರಿ ಕ್ಷೇತ್ರಗಳನ್ನು ಅನ್ನೋದು ಅವ್ರ ತಲೆನಲ್ಲಿ ಇಟ್ಕೊಂಡು ಅನೇಕ ಅಚಾತುರ್ಯಗಳಿಗೆ ಅವ್ರು ಕಾರಣ ಆಗಿದ್ದಾರೆ. ಈ ಬೆನ್ನಲ್ಲೇ ಹಲವು ವಿಚಾರಗಳು ಈ ಕಾರ್ಯಕರ್ತ ಬಲಿಯಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪೊಲೀಸರ ಕರ್ತವ್ಯವನ್ನ ಹೇಗೆ ಇಲ್ಲಿ ನೆನಪು ಮಾಡ್ಕೊಡ್ಬೇಕಾಗಿ ಬಂತು ಕೆಲ ಹಿರಿಯ ಅಧಿಕಾರಿಗಳಿಂದ. ಡೀಟೇಲ್ಸ್ ಇದು. ಘರ್ಷಣೆ ನಡೆದಾಗ ಪಾರ್ಟಿ ಮೂಡ್ನಲ್ಲಿ SP ಪವನ್ ಅಮಾನತ್ತಾದ್ರಲ್ಲ, ಅವ್ರು ಪಾರ್ಟಿ ಮೂಡ್ನಲ್ಲಿ ಇದ್ರಂತೆ. ಮೋಜು ಮಸ್ತಿ ಮಾಡ್ತಾ ಕರ್ತವ್ಯ ಪ್ರಜ್ಞೆಯನ್ನ SP ಮರೆತ್ರು ಅನ್ನೋದ್ರ ಡೀಟೇಲ್ಸ್. ಕರ್ತವ್ಯಕ್ಕೆ ಚಕ್ಕರ್, ಪಾರ್ಟಿಗೆ ಹಾಜರು. ಬಳ್ಳಾರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಬಳಿಕ ಖುಷಿಗೆ ಪಾರ್ಟಿಯಲ್ಲಿ ಇದ್ರು. ಗಲಾಟೆ ನಡೀತಾ ಇದ್ರು ಕೂಡ SP ಸ್ಥಳಕ್ಕೆ ಹೋಗಿಲ್ಲ, ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತೆಗೆದುಕೊಂಡಿಲ್ಲ. ಕರ್ತವ್ಯ ಲೋಪ ಮೊದಲ ದಿನವೇ ಕಂಡು ಬಂದಿದೆ. ರಿಲ್ಯಾಕ್ಸ್ ಮೋಡ್ನಲ್ಲಿ SP ಹೇಗಿರೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ಘರ್ಷಣೆ ನಡೆದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನ ಹಿರಿಯ ಅಧಿಕಾರಿಗಳು ಪದೇ ಪದೇ ಮಾಡ್ತಾರೆ. ಬಟ್ ಯಾರ ಸಂಪರ್ಕಕ್ಕೂ ಈ ವ್ಯಕ್ತಿ ಸಿಗೋದಿಲ್ಲ, ಅಂದರೆ SP ಸಿಗೋದಿಲ್ಲ. ಎಲ್ಲಿದ್ರು ಅಂತ ನೋಡಿದ್ರೆ ಪಾರ್ಟಿ ಮಾಡ್ತಾ ರಿಲ್ಯಾಕ್ಸ್ಡ್ ಮೂಡಿಗೆ ಜಾರಿದ್ರು ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ನಾನು ಹೇಳ್ತಾ ಇದ್ದೆ ನಿಮ್ಗೆ ಸ್ಟಾರ್ಟಿಂಗಲ್ಲೇ, ಬಳ್ಳಾರಿ ರಾಜಕಾರಣಿಗಳ ತಲೆನಲ್ಲಿ ಹೆಂಗಿದೆ ಅಂದರೆ, ಅವರಿಗೆ ಈ ರಾಯಲಸೀಮಾ ರೌಡಿಗಳ ರೀತಿನಲ್ಲಿ ಬಳ್ಳಾರಿನ ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ತಲೆನಲ್ಲಿ ಹೋಗ್ಬಿಟ್ಟಿದೆ. ಸಿನಿಮಾ ಸ್ಟೈಲ್ನಲ್ಲಿ, ತೆಲುಗು ಸಿನಿಮಾ ಸ್ಟೈಲ್ನಲ್ಲಿ ಕಂಟ್ರೋಲಿಗೆ ತೊಗೊಳ್ಬೇಕು ಏನಿದ್ರು ಕೂಡ. ಆಮೇಲೆ ನಾನಂದರೆ ಯಾರು ಗೊತ್ತಾ ಅಂತ ತೋರಿಸುವಂತಹ ಹುಚ್ಚು. ಇಂಥದ್ದೆಲ್ಲ ಎಕ್ಸ್ಟ್ರೀಮ್ ಹಂತಕ್ಕೆ ಹೋದಾಗ ಹಿರಿಯ ಅಧಿಕಾರಿಗಳು ಸ್ಪಾಟಲ್ಲಿ ಇರಬೇಕಾಗತ್ತೆ. ಫಸ್ಟ್ ದಿನ ಬಂದರೋ ಅಥವಾ ಇನ್ನೂ ಡ್ಯೂಟಿಗೆ ಜಾಯ್ನ್ ಆಗಿಲ್ಲೋ ಅದೆಲ್ಲ ಇಂಪಾರ್ಟೆಂಟು. ಅಲ್ಲಿಗೆ ಬಂದು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕಾದ ಕೆಲಸವನ್ನು SP ಪವನ್ ಮಾಡಬೇಕಾಗಿತ್ತು. ಆದರೆ ತಮ್ಮ ಕರ್ತವ್ಯವನ್ನು ಮರೆತು ಪಾರ್ಟಿ ಗಿಟ್ಟಿ ಅಂತ ಹೇಳಿ ಬ್ಯುಸಿ ಇದ್ರು ಅನ್ನುವಂತಹ ವಿಚಾರ. ಪಾರ್ಟಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಬೋದು, ಬಟ್ ಅದಕ್ಕೆ ಗೊತ್ತು ಅಂತಿರುತ್ತೆ. ಇಷ್ಟು ಕುತ್ತಿಗೆ ಹೋಗೋ ಸ್ಥಿತಿ, ಒಬ್ಬನ ಹೆಣ ಬೀಳ್ತಾ ಇದೆ ಅಲ್ಲಿ ಅನ್ನುವಂತಹ ಇನ್ಫಾರ್ಮೇಷನ್ನು, ಆಮೇಲೆ ನೂರಾರು ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ದಾರೆ, ತೊಡೆತಡ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಇದ್ರು ಇಷ್ಟೊಂದು ನಿರ್ಲಕ್ಷ್ಯ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಸಹಜವಾಗಿ. ಹೌದು, ನಿನ್ನೆ CM ಸಿದ್ದರಾಮಯ್ಯನವರು SP ಅವರನ್ನು ಅಮಾನತು ಮಾಡ್ತಾ ಇದ್ದ ಹಾಗೆ ಜೋರ್ ಚರ್ಚೆ ಕೂಡ ಆಯಿತು. ಬಟ್ SP ಎಷ್ಟು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಯ ರೇಂಜ್ DIGಗೆ ಮಾಹಿತಿಯನ್ನು ಕೂಡ SP ಪವನ್ ಕೊಟ್ಟಿರಲಿಲ್ವಂತೆ. DG ಮತ್ತು IG ಸಲೀಂ ಅವ್ರು ಫೋನ್ ಮಾಡ್ತಾರೆ, ಏನಾಗ್ತಾ ಇದೆ, ಏನಿದು ಗಲಾಟೆ ಅಂಥೇಳಿ. ಅವ್ರ ಕಾಲನ್ನು ಕೂಡ ಪಿಕ್ ಮಾಡಿಲ್ವಂತೆ. ಈ ಬೆನ್ನಲ್ಲೇ ಚಿತ್ರದುರ್ಗದ SP ಸ್ಥಳಕ್ಕೆ ಹೋಗೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಬಳ್ಳಾರಿಯ ರೇಂಜ್ DIG ವರ್ತಿಕಾ ಕಠಿಯಾರ್ ವರದಿಯಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ವೇಳೆಯೂ ಕೂಡ ಕಾರ್ನಲ್ಲಿ SP ಕೂರಿಸಿದ್ರಂತೆ ಕಠಿಯಾರ್. ಘಟನೆಯ ಬೆನ್ನಲ್ಲೇ ಬಳ್ಳಾರಿ SP ಪವನ್ ನೆಜ್ಜೂರ್ ಅವರನ್ನು ಅಮಾನತು ಮಾಡಲಾಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟರು. ಮೊದಲ ದಿನ SP ಬಂದಾಗ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳೆಲ್ಲ ಕೇಳಿಬರ್ತು. ಬಟ್ ಈಗ ಗೊತ್ತಾಗ್ತಾ ಇರುವಂಥದ್ದು, ಮೊದಲ ದಿನವೇ SP ನಿರ್ಲಕ್ಷ್ಯ ವಹಿಸಿದ್ದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ರಾದ್ಧಾಂತ ಆಗಿದೆ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಜೊತೆಗೆ ಗುಂಡುಗಳ ಸದ್ದು ಜೋರಾಗಿತ್ತು. ಈ ಸಂದರ್ಭದಲ್ಲಿ SP ಒಬ್ಬರ ನಿರ್ಲಕ್ಷ್ಯ ಈಗ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ನಿನ್ನೆ ಸಿದ್ದರಾಮಯ್ಯನವರು SP ಅಮಾನತು ಅಂದ ತಕ್ಷಣ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಮೊದಲ ದಿನ ಬಂದು SP ಮಾಡೋದಕ್ಕಾದ್ರೂ ಏನಿತ್ತು ಅನ್ನುವಂತಹ ಮಾತುಗಳೆಲ್ಲ ಕೇಳಿಬಂತು. ಬಟ್ ಮೊದಲ ದಿನವೇ ನಿರ್ಲಕ್ಷ್ಯ ವಹಿಸಿರೋದು, ಪಾರ್ಟಿ ಮೂಡಿಗೆ ಜಾರಿರೋದು ಗೊತ್ತಾಗ್ತಾ ಇದೆ. ಬಟ್ ಅವತ್ತು ಫೀಲ್ಡಲ್ಲಿ ಇದ್ದಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗೋದಕ್ಕೆ, ಇಷ್ಟು ದೊಡ್ಡ ಬೆಳವಣಿಗೆಗಳಾಗೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅಂತ ಹೇಳಿ. ಮುರಳಿ, ಖಂಡಿತವಾಗ್ಲೂ ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ಈ ಘಟನೆ ಆಯ್ತು. ಘಟನೆ ಆದ ಬಳಿಕ ಏನು ಸರ್ಕಾರದಿಂದ ಒಂದು ಅಮಾನತನ್ನು ಕೂಡ ಮಾಡಲಾಯ್ತು. ಅದರಲ್ಲಿ SP ತಲೆದಂಡವನ್ನ ಕೂಡ ಮಾಡಿದ್ರು. SP ತಲೆದಂಡ ಮಾಡಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಯಾಕೆಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಶಾಸಕ ಮಾಡಿದಂತ ತಪ್ಪನ್ನ ಮರೆಮಾಚೋದಕ್ಕೆ SP ಅಮಾನತನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ರು. ಆರೋಪನ ಮಾಡಿದ ಬಳಿಕ ಈಗ ಏನು DIG ವರ್ತಿಕಾ ಕಠಿಯಾರ್ ಕೊಟ್ಟಿರುವಂತ ವರದಿ ಮಾಹಿತಿಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಆ ಮಾಹಿತಿಗಳ ಪ್ರಕಾರ SP ಪವನ್ ನೆಜ್ಜೂರ್ ಏನಿದ್ರು, ಅವರು ಶೋಭಾರಾಣಿ ಅಂದ್ರೆ ಈ ಹಿಂದೆ ಇದ್ದಂತ SP ಶೋಭಾರಾಣಿ ಅವರು ಕೊಟ್ಟಂತ ಒಂದು ಫೇರ್ವೆಲ್ ಪಾರ್ಟಿ ಏನಿತ್ತು, ಫೇರ್ವೆಲ್ ಪಾರ್ಟಿಯಲ್ಲಿದ್ರು. ಪಾರ್ಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಮದ್ಯ ಸೇವನೆಯನ್ನ ಮಾಡಿದ್ರು. ಅವರನ್ನ ನಿಯಂತ್ರಣ ಮಾಡಕ್ ಆಗ್ತಾ ಇರ್ಲಿಲ್ಲ ಅನ್ನೋದು ಕೂಡ ಒಂದು ಆರೋಪವನ್ನ ಕೂಡ ಈಗಾಗಲೇ ವರದಿಯಲ್ಲಿ ಮಾಡಿರುವಂತದ್ದು. ಅಂದ್ರೆ ಘಟನಾ ಸ್ಥಳಕ್ಕೆ ಅಂದ್ರೆ ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಲ್ಲಿ ಗಲಾಟೆ ಪ್ರಾರಂಭ ಆಗುತ್ತೆ. ಗಲಾಟೆ ಪ್ರಾರಂಭವಾದ ಬಳಿಕ ಕಲ್ತೂರಾಟ ಆಗುತ್ತೆ, ಬ್ಯಾನರ್ ಹರಿತಾರೆ.
ಅದೆಲ್ಲ ಆದ್ರ ಬಳಿಕ ಅಲ್ಲಿಗೆ ಯಾವುದೇ ಹಿರಿಯ ಅಧಿಕಾರಿಗಳು ಕೂಡ ಬಂದಿರೋದಿಲ್ಲ. ಸಂಜೆ 6:30 ತನಕ ಕೂಡ ಹಿರಿಯ ಅಧಿಕಾರಿಗಳು ಬಂದಿರದೇ ಇರುವಂತದ್ದು. ಅದಾದ ನಂತರ 6:30ಕ್ಕೆ ASP ಬರ್ತಾರೆ. ASP ಬಂದ ಬಳಿಕ SP ಇದ್ದಂತ ಪವನ್ ಯಜ್ಜೂರ್ ಅವರು 8:30 ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಷ್ಟರೊಳಗಾಗ್ಲೇ ಇಡೀ ಘಟನಾವಳಿಗಳು ಮುಕ್ತಾಯ ಆಗಿತ್ತು, ಫೈರಿಂಗ್ ಆಗಿತ್ತು, ಒಂದು ಸಾವು ಕೂಡ ಸಂಭವಿಸಿತ್ತು. ಅಷ್ಟಾದ್ರೂ ಕೂಡ ಹಿರಿಯ ಅಧಿಕಾರಿಗಳು ಅಂದ್ರೆ DGIG ಸಲೀಂ ಅವರು ಫೋನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನು ಅವರು ಮಾಡ್ತಿರಲ್ಲ. ಜೊತೆಗೆ ADGP ಹಿತೇಂದ್ರ ಲ್ಯಾಂಡ್ ಆರ್ಡರ್ ಹಿತೇಂದ್ರ ಅವರು ಕೂಡ ಫೋನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಫೋನ್ ಅನ್ನ ಸ್ವೀಕಾರ ಮಾಡದಿರುವಂತ ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದಂತದ್ದು. ಮತ್ತು ಹಿರಿಯ ಅಧಿಕಾರಿಗಳಿಗೆ ಇಂಥ ಘಟನೆ ನಡೆದಂತ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿಗೆ ತತ್ಕ್ಷಣವೇ ಮಾಹಿತಿಯನ್ನ ಕೊಡಬೇಕಾಗಿತ್ತು. ಮಾಹಿತಿಯನ್ನ ಕೊಡದೇ ಇರೋಂಥದ್ದು ಈ SP ಅವರ ಅಮಾನತಿಗೆ ಕಾರಣ ಅಂತೇಳಿ ಈಗ ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಇರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.